ಅಮೆರಿಕಾದಲ್ಲಿ ಎಕನಾಮಿಕಲಿ ವೆರಿ ಪವರ್ಫುಲ್. ಪ್ರತಿಯೊಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಇಸ್ರೇಲ್ ಸಪೋರ್ಟ್ ಮಾಡ್ತಾರೆ. ಟ್ರಂಪ್ ಈಸ್ ಪ್ರೊವೈಡಿಂಗ್ ಫುಲ್ಲೆಸ್ಟ್ ಸಪೋರ್ಟ್ ಟು ಇಸ್ರೇಲ್. ಅಮೆರಿಕಾ ಇಸ್ ಗ್ರೇಟ್. ನಾನು ಕೇಳಿದ್ರೆ ನಮ್ಮ ನ್ಯಾಟೋ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಲೆಟ್ ಮಿ ಬಿ ಕ್ಲಿಯರ್ ಅಬೌಟ್ ದಿಸ್. ಒಂದನೇದು, ಅಮೇರಿಕಾದಲ್ಲಿ ದ ಜೂಯಿಷ್ ಕಮ್ಯುನಿಟಿ ಈಸ್ ವೆರಿ ಸ್ಟ್ರಾಂಗ್. ಓಕೆ, ಆ್ಯಂಡ್ ದೇ ಆರ್ ಎಕನಾಮಿಕಲಿ ವೆರಿ ಪವರ್ಫುಲ್. ಓಕೆ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪೊಸಿಷನ್ಸ್ ಇದೆ ಎಲ್ಲ ಕಡೆಯಿಂದ ಹಿಡಿದು ಅವರ ಕಂಟ್ರೋಲಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರನೇ ಇಸ್ರೇಲ್ ಶುರು ಆದಮೇಲೆ ಪ್ರತಿಯೊಬ್ಬ ಅಮೇರಿಕನ್ ಪ್ರೆಸಿಡೆಂಟ್ ಕೂಡ ಇಸ್ರೇಲನ್ನ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಯಾಕೆಂದರೆ ಅಲ್ಲಿ ಆ ಮಿಡ್ಲ್ ಈಸ್ಟಲ್ಲಿ ಇರೋದ್ರಲ್ಲಿ ಅವ್ರಿಗೆ ಅಲೈನ್ ಆಗಿರೋರು ಇಸ್ರೇಲ್ ಒಂದು. ಓಕೆ, ಎರಡನೇದು ಇನ್ನೊಂದು ಏನಾಗಿದೆ ಅಂತಂದರೆ, ಓನ್ಲಿ ಡಿಫ್ರೆನ್ಸ್ ಅಂದರೆ ಬೇರೆ ಎಲ್ಲ ರಾಷ್ಟ್ರಪತಿಗಳು ಅಲ್ಲಿ ಪ್ರೆಸಿಡೆಂಟ್ಗಳು ಬೈಡೆನ್ವರೆಗೂ ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿ ಯಾವ ಒಂದು ಪಾಯಿಂಟಿಂದ ಜಾಸ್ತಿ ಹೋಗಬಾರ್ದು ಅಲ್ಲಿ ಹೋಗಲಿಲ್ಲ. ಓಕೆ, ಆದರೆ ಟ್ರಂಪ್ ಮೊದಲನೇ ಸತಿ ಪ್ರೆಸಿಡೆಂಟ್ ಬಂದ್ರಲ್ಲ, ಆವಾಗಲೇ ಅವರು ನಾನು ನೆತನ್ಯಾಹುಗೆ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಆವಾಗಲೇ ಜೆರೂಸಲೇಮ್ಗೆ ಅವರ ಇದನ್ನು ಎಂಬಸಿನ ಶಿಫ್ಟ್ ಮಾಡಿಸಿ, ಓಕೆ, ಆವಾಗಲೂ ಫುಲ್ ಸಪೋರ್ಟ್ ಮಾಡಿದ್ರು. ಈವಾಗಲೂ ಟ್ರಂಪು ಈಸ್ ಪ್ರೊವೈಡಿಂಗ್ ಫುಲ್ಲೆಸ್ಟ್ ಸಪೋರ್ಟ್ ಟು ಇಸ್ರೇಲ್. ದಟ್ ಇಸ್ ದ ಡಿಫ್ರೆನ್ಸ್. ನೀವು ನೋಡಿದ್ರಲ್ಲ, ಮೊದಲು 12 ದಿವಸದ ವಾರದಾಗ ಆ ಟೈಮಲ್ಲಿ ಅಮೆರಿಕಾದಲ್ಲೇ ಎಷ್ಟೊಂದು ಐವಿ ಲೀಗ್ ಯೂನಿವರ್ಸಿಟಿ ಚೇರ್ಮನ್ಸು ಅಥವಾ ಯಾರೇ ಆಗಲಿ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಆಗಲ್ಲಿ ಮಾತಾಡಿದ್ರೆ ಅಥವಾ ಇಸ್ರೇಲ್ಗೆ ಅಗೇನ್ಸ್ಟ್ ಆಗಲ್ಲಿ ಮಾತಾಡಿದ್ರೆ, ಇನ್ನೇನು ಮಾಡೋದು ಬೇಡ, ಮಾತಾಡಿದ್ರೆ ಅವ್ರನ್ನೆಲ್ಲ ಯೂನಿವರ್ಸಿಟಿಯಿಂದ ಹೇಗೆ ತೆಗೆದ್ರು, ಬೇರೆ ಕಡೆಯಿಂದ ಹೇಗೆ ರಿಮೂವ್ ಮಾಡಿದ್ರು ಅವ್ರಿಗೆ ಅಂತ ಅಂದ್ಬಿಟ್ಬೇಕಲ್ವ. ಆದ್ದರಿಂದ ಸುಮಾರು ಸಪೋರ್ಟ್ ಇದೆ ಇಸ್ರೇಲ್ಗೆ. ಅವ್ರು ಏನು ಅಂದ್ಕೊಳ್ಳೋದು ಅಂತಂದರೆ, ಒಂದು ರೀತಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಇರಾನ್ ಒಂದು ಸತಿ ಹೊಟ್ಟೋಗ್ಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ ಕಂಟ್ರಿ ಅರಬ್ ದೇಶಗಳಿದೆಯಲ್ಲ, ಅರಬ್ ದೇಶಗಳೆಲ್ಲ ಅವ್ರಿಗೆ ಅಪೋಸಿಷನ್ ಇರಲ್ಲ, ಅವರಿಗೆ ಒಂದು ಅಬ್ರಹಾಮ್ ಅಕಾರ್ಡ್ ಅಂತ ಮಾಡ್ತಾಯಿದ್ದಾರೆ. ಇಸ್ರೇಲ್ ಮತ್ತು ಅರಬ್ ದೇಶಗಳಿಗೆ ನೀವೆಬ್ಬರೂ ಅಬ್ರಹಾಮಿಂದ ಬಂದಿರೋದು, ಅಬ್ರಹಾಮಿಂದ ಬಂದಿರೋದು ಇವರು ಅಂದ್ಬಿಟ್ಟು ನೀವೆಲ್ಲ ಫ್ರೆಂಡ್ಲಿ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಇವಾಗ ಆಗಲೇ UAE ಒಪ್ಕೊಂಡಿದ್ದೆ, ಸೌದಿ ಅರೇಬಿಯಾ ಒಪ್ಕೊಂಡಿದೆ, ಎಷ್ಟೊಂದು ದೇಶಗಳೆಲ್ಲ ಒಪ್ಕೊಂಡಿದೆ, ಬಹ್ರೇನ್ ಒಪ್ಕೊಂಡಿದೆ ಎಲ್ಲ. ಸೊ ಅದರಿಂದ ಅವರೇನು ಅಂದ್ಕೊಂಡಿದ್ದು ಅಂದರೆ, ಇದು ಒಂದು ಸತಿ ಇರಾನ್ ಹೊಟ್ಟೋದ್ರಲ್ಲಿ ಇವರೆಲ್ಲ ದೇಶಗಳೆಲ್ಲ ಒಂದು ಅಕಾರ್ಡ್ ಅಂದರೆ ಅಗ್ರಿಮೆಂಟ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಎಲ್ಲರೂ ಇರ್ಬೋದು, ಎಲ್ಲರೂ ಡೆವಲಪ್ ಆಗ್ಬೋದು. ದಟ್ ಇಸ್ ದ ರೀಸನ್. ಇರಾನ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರೋರು ಎಲ್ರಿಗೂ ಒಂದಂತೂ ಗೊತ್ತಾಗಿತ್ತು, ಅಮೇರಿಕಾ ಇಲ್ಲಿ ಒಳಗಡೆ ಹೋಗೋದು, ವಾರ್ ಶುರು ಮಾಡೋದು ಪಾಸಿಬಿಲಿಟಿ ಈಸಿ, ಬಟ್ ಹೊರಗಡೆ ಬರೋದು ಅವ್ರ ಕಂಟ್ರೋಲಲ್ಲಿ ಇಲ್ಲ ಅನ್ನೋದು. ಅದು ಹೊಸದಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಪ್ರಾಬಬ್ಲಿ ಟ್ರಂಪ್ ಅವರಷ್ಟು ಯೋಚನೆ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಟ್ರಂಪ್ಗೆ ಅಡ್ವೈಸ್ ಮಾಡ್ತಾ ಇರೋರು ಸುತ್ತಮುತ್ತ ಇರೋರೆಲ್ಲ ಒಂಥರ ಯಾರು ಮಿಲಿಟ್ರಿ ಎಕ್ಸ್ಪರ್ಟ್ಸು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಆ ಥರದವ್ರು ಯಾರು ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ. ಎಷ್ಟೊಂದು ಜನ ರಿಸೈನ್ ಮಾಡೋದ್ರು ಇಂಟೆಲಿಜೆನ್ಸ್ ಚೀಫ್ಸ್. ಪ್ಲಸ್ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಈ ಥರ ಆಗಲ್ಲಪ್ಪ ಅಂತ. ಬಟ್ ಅಲ್ಲಿ ಏನು ಅಂದರೆ ಡಿಸೈಡ್ ಮಾಡ್ತಾ ಇರೋದು ಫೈನಲಿ ಇಟ್ ಈಸ್ ಪ್ರೆಸಿಡೆಂಟ್ ಟ್ರಂಪ್. ಇವಾಗ ದೂರದಿಂದ ನೀವು ಇನ್ನೂ ಹೇಳ್ತೀನಿ ಕೇಳಿ, ಇಷ್ಟೇ ಅಲ್ಲ, ಇವಾಗ ಆಗಲೇ ಅವ್ರು ಹೇಳಿದ್ದಾರೆ, ಅವ್ರು ಏನು ಅಂದ್ಕೊಂಡಿದ್ದು, ಟ್ರಂಪ್ ಸುಮಾರು ಲೆಕ್ಕದಲ್ಲಿ ತಪ್ಪಾಯಿತು. ಒಂದೇನು ಅಂದರೆ, ಅವ್ರು ಮಾಡಿದ್ದೇನು ರಿಜಿಮ್ ಚೇಂಜ್ ಮಾಡ್ತೀನಿ ಅಂತ. ಅಲ್ಲಿ ರಿಜಿಮ್ ಚೇಂಜ್ ಮಾಡೋ ಸಾಧ್ಯತೆಯೇ ಇರಲಿಲ್ಲ. ಇನ್ನೊಂದು, ಅಲ್ಲಿ ಹೋಗ್ಬಿಟ್ಟು ಅವರು ಅಲಿ ಖಮೈನಿ ಅಸಾಸಿನೇಟ್ ಮಾಡಿದ್ರಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ಬಿಕಾಸ್ ನಿಮ್ಮ ದೇಶದಲ್ಲಿ ಓಕೆ, ನಿಮ್ಮ ಗೌರ್ಮೆಂಟ್ ಬಗ್ಗೆನೇ ನಿಮಗೆ ಜನಗಳಿಗೆ ಏನೋ ಒಂದು ಸ್ವಲ್ಪ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಏನೋ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ ಅಂತ ಇಟ್ಕೊಳ್ಳಿ. ಬೇರೆ ದೇಶದವರು, ಅದೂ ನಿಮ್ಮ ಎನಿಮೀಸು ಬಂದು ನಿಮ್ಮ ದೇಶದ ಲೀಡರ್ಸನ್ನು ಹೊಡೆದು ಹಾಕಿದ್ರೆ, ಅಸಾಸಿನೇಟ್ ಮಾಡಿದ್ರೆ, ಜನಗಳು ಒಗ್ಗೂಡ್ತಾರ ಇಲ್ಲ ಸಪೋರ್ಟ್ ಮಾಡ್ತಾರ ಅವ್ರಿಗೆ ಅಲ್ವಾ? ಅದೇ ಥರ ಅಲ್ಲಾಗಿದ್ದೇನು ಅಂದರೆ, ಯಾವಾಗ ಅಲಿ ಖಮೇನಿ ವಾಸ್ ನಾಟ್ ಅಡ್ಮಿನಿಸ್ಟ್ರೇಟಿವ್ ಲೀಡರ್, ಹಿ ವಾಸ್ ದ ರಿಲಿಜಿಯಸ್ ಹೆಡ್ ಫಾರ್ ಆಲ್ ಆಫ್ ದೆಮ್.
ಒಳ್ಳೆ ಪೋಪ್ ಥರ. ಸೊ ಹಾಗಿರುವಾಗ ಅವ್ರನ್ನ ಮಾಡಿದ್ರೆ ಜನಗಳು ಹೋಗ್ಬಿಟ್ಟು ಅಲ್ಲಿ ರಿಜಿಮ್ ಚೇಂಜ್ ಮಾಡ್ತಾರಾ? ಅದಾಗಲ್ಲ. ಎರಡನೇದು ಇನ್ನೊಂದು ಕೆಟ್ಟದಾಗಾಯಿತು ಅಂದರೆ ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಇದೆ. ಓಕೆ, ಇರಾನ್ ಬಾರ್ಡರ್ನಲ್ಲಿ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ, ಒಂದು ಕಡೆ ಒಮಾನ್ ಇದೆ, ಒಂದು ಕಡೆ ಇದಿದೆ, ಅಲ್ಲಿ ಒಂದು ಸ್ಟ್ರೇಟ್ ಬರುತ್ತೆ. ಎಲ್ಲ ಅಲ್ಲಿ ಮಿಡ್ಲ್ ಈಸ್ಟಲ್ಲಿರೋ ಎಲ್ಲ ದೇಶಗಳು ಆಯಿಲು ಅದು ಇದು ಎಲ್ಲ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಟ್. ಅದು ಆ್ಯಕ್ಚುಲಿ ಒಂದು 27-28 ಮೈಲಿ ಇದೆ ಅಕ್ರಾಸು. ಅದರಲ್ಲಿ ಒಂದು 6 ಮೈಲಿಯಷ್ಟು ದೊಡ್ಡ ದೊಡ್ಡ ಶಿಪ್ಗಳು ನ್ಯಾವಿಗೇಟ್ ಮಾಡೋಷ್ಟು ಜಾಗ ಇದೆ. ಅದರಲ್ಲಿ ಏನು ಮಾಡ್ತಾರೆ, 2 ಮೈಲಿನ ಒಂದು ಕಡೆ ಈ ಕಡೆಯಿಂದ ಎಂಟ್ರಾಗೋದಕ್ಕೆ ಮತ್ತು ಮುಂದೆ ಹೋಗಿ ಫಿಲ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ ನ್ಯಾವಿಗಬಲ್ ಅಂತ. ಮಧ್ಯ 2 ನಾಟಿಕಲ್ ಮೈಲ್ಸು ಬಿಟ್ಟಿದ್ದಾರೆ, ಯಾಕೆಂದರೆ ಆ ಕಡೆಯಿಂದ ಬರೋ ಶಿಪ್ಪು ಈ ಕಡೆಯಿಂದ ಬರೋ ಶಿಪ್ಪು ಅದಕ್ಕೇನು ಕ್ಲಾಶ್ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ. ಇನ್ನು 2 ಮೈಲು ಈ ಕಡೆಯಿಂದ ಹೊರಗಡೆ ಬರೋ ವೆಸಲ್ಗಳಿಗೆಲ್ಲ ಇಟ್ಕೊಂಡಿದ್ದಾರೆ. ಒಂದೊಂದು ವೆಸಲ್ಲೂ ನಮ್ಮ ಲೆಕ್ಕದಲ್ಲಿ 1,500 ಕೋಟಿ ಆಗುತ್ತೆ, $150 ಮಿಲಿಯನ್. ಓಕೆ, ಅಷ್ಟೆಲ್ಲ ಇರುವಾಗ ಮೊದಲು ಅಲ್ಲಿ ನ್ಯಾವಿಗೇಷನ್ ನಡೀತಾ ಇತ್ತು. ಬಟ್ ಈ ಯುದ್ಧ ಶುರು ಮಾಡಿದ್ಮೇಲೆ ಅವರು ಅದನ್ನು ಹೇಳಿದ್ರು, ನಾವು ಬ್ಲಾಕ್ ಮಾಡ್ತೀವಿ ಅಂತ. ಈಗ ಬ್ಲಾಕ್ ಮಾಡಿದ್ದಾರೆ. ಓಕೆ, ಕೆಲವು ಫ್ರೆಂಡ್ಲಿ ದೇಶಗಳದ್ದು ನಮ್ಮದು ಬಿಡ್ತಾ ಇದ್ದಾರೆ ಕೆಲವು. ಬಟ್ ಜನರಲ್ಲಿ ಅವರೇನು ಅಂದರೆ, ಅಲ್ಲಿ ಯಾವುದಾದ್ರು ನಮ್ಮ ಕಂಟ್ರೋಲು ನಮ್ಮ ಅಥಾರಿಟಿ ಇಲ್ಲದೆ ಅಲ್ಲಿ ಪಾಸ್ ಆಯಿತು ಅಂದರೆ ನಾವು ಅದಕ್ಕೆ ಅಟ್ಯಾಕ್ ಮಾಡ್ತೀವಿ ಅಂತ. ಅವರು ಒಂದು ಸತಿ ಅದನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಯಾವ ಇನ್ಶೂರೆನ್ಸ್ ಕಂಪನಿನೂ ಇನ್ಶೂರೆನ್ಸ್ ಕೊಡಲ್ಲ. ಅದಕ್ಕೆ ಇನ್ಶೂರೆನ್ಸ್ ಕೊಡಲ್ಲ, ಅಥವಾ ಇನ್ಶೂರೆನ್ಸ್ ಬೆಲೆ ತುಂಬ ಜಾಸ್ತಿ ಆಯಿತು ಅಂದರೆ ಅಷ್ಟು ದುಡ್ಡು ಕೊಟ್ಟು ಯಾರನ್ನೂ ರಿಸ್ಕ್ ತೊಗೊಂಡು ಅಲ್ಲಿ ಬರೋದಿಲ್ಲ. ಎರಡನೇ ತಪ್ಪು ಮಾಡಿದ್ದು ಇವರು ಟ್ರಂಪ್ ಏನು ಅಂದರೆ, ಅವ್ರು ಹೇಳಿದ್ರು, ಏನು ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನು ಅಂದ್ಕೊಂಡಿದ್ದೀರಾ, ನಾನು ಹೊಡೆದು ಚಿಂದಿ ಮಾಡಾಕ್ಬಿಡ್ತೀನಿ ಅಂದ್ಬಿಟ್ಟು. ನಾನು ನನ್ನ ಹತ್ರ ಅಬ್ರಹಾಂ ಲಿಂಕನ್ ಇದೆ, ಜೆರಾರ್ಡ್ ಫೋರ್ಡ್ ಇದೆ, ಏನು ಏರ್ಕ್ರಾಫ್ಟ್ ಕರಿಯರ್ಸು ಎಲ್ಲ ಇದೆ, ನಾನು ಇಷ್ಟು ಪವರ್ ತೋರಿಸಿದ್ರೆ ಅವರು ಹೆದರ್ಕೊಂಡು ಬಿಟ್ಬಿಡ್ತಾರೆ ಅಂತ. ಬಟ್ ಇರಾನ್ ಆ ಥರ ಮಾಡಲಿಲ್ಲ. ಮೂರನೇದು, ಈ ಥಾಟ್ ಅಮೇರಿಕಾ ಇಸ್ ಗ್ರೇಟ್, ನಾನು ಕೇಳಿದ್ರೆ ನಮ್ಮ ನ್ಯಾಟೋ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಕೇಳಿದ್ರು, ಬ್ರಿಟನ್ನನ್ನು ಕೇಳಿದ್ರು, ಫ್ರಾನ್ಸನ್ನು ಕೇಳಿದ್ರು, ಇಟಲಿನ ಕೇಳಿದ್ರು, ಜರ್ಮನಿನ ಕೇಳಿದ್ರು. ಎಲ್ಲ ಮೆಂಬರ್ಸೂ ಸರ್ ಇದು ನಮ್ಮದಲ್ಲ ಸರ್ ವಾರು, ಆದ್ದರಿಂದ ನಾವು ಇದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸ್ಪೇನು, ಫ್ರಾನ್ಸು, ಇಟಲಿ, ನಮ್ಮ ಏರ್ ಸ್ಪೇಸ್ ಕೂಡ ಯೂಸ್ ಮಾಡಬೇಡಿ ನೀವು ಅಂದ್ಬಿಟ್ಟು. ಓಕೆ, ಸೊ ಈ ಥರ ಆಯಿತು ಅಂತಂದರೆ ಅವ್ರಿಗೆ ಫಸ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು, ನಾವು ದೂರದಿಂದ ಬಾಂಬ್ ಹಾಕ್ಬಿಟ್ಟೆ ಅವರನ್ನು ಸಬ್ಮಿಸಿವ್ ಮಾಡ್ತೀವಿ, ಆಗಲಿಲ್ಲ. ರಿಜೀಮ್ ಚೇಂಜ್ ಆಗಲಿಲ್ಲ. ಕೌಂಟರ್ ಆಗಿ ಎಲ್ಲಿ ಆರಾಮವಾಗಿ ವೆಸಲ್ಗಳು ಹೋಗ್ತಾ ಇತ್ತು, ಎಲ್ಲ ಕಡೆ ಹೋಗ್ತಾ ಇತ್ತು, ಅದು ಇವಾಗ ಕಂಟ್ರೋಲಿಗೆ ಬಂದ್ಬಿಡ್ತು. ಇರಾನ್ಗೆ ಇವಾಗ ಲಿವರೇಜ್ ಸಿಕ್ತು. ಇರಾನ್ಗೆ ಗೊತ್ತಾಯಿತು ನಮ್ಮ ಹತ್ರ ಕಂಟ್ರೋಲ್ ಇದೆ, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಇವಾಗ ಎಲ್ಲ ವೆಸಲ್ಗಳಿಗೂ ಅವರು $2 ಮಿಲಿಯನ್ ನಾವು ಟ್ಯಾರಿಫ್ ಹಾಕ್ತೀವಿ, ಫೀ ಹಾಕ್ತೀವಿ, ಅಷ್ಟು ಕೊಟ್ಬಿಟ್ಟು ಹೋಗಿ ಅಂತ. ಅದು ಏನು, ಯಾರು ಎನಿಮೀಸ್ ಅಲ್ಲ ಆ ವೆಸಲ್ಗಳಿಗೆ. ಇದರಿಂದ ಇನ್ನೊಂದು ಆಯಿತು. ಇನ್ನೊಂದು ಆಸ್ಪೆಕ್ಟ್ ಏನು ಮಾಡಿದ್ರು, ವಿಚ್ ಟ್ರಂಪ್ ನೆವರ್ ಎಕ್ಸ್ಪೆಕ್ಟೆಡ್, ದೇವರ್ ಸರ್ಪ್ರೈಸ್ಡ್. ಅವ್ರು ನಿಜವಾಗ್ಲೂ ಸರ್ಪ್ರೈಸ್ ಆಗಿದ್ದೇನು ಅಂದರೆ, ನಾವಿಷ್ಟು ಪವರ್ಫುಲ್ ಇದ್ದೀವಿ, ನಾವು ಹೋಗಿ ಅಟ್ಯಾಕ್ ಮಾಡಿದ್ರೆ ಇರಾನು ವಿಲ್ ಅಟ್ಯಾಕ್ ಇಸ್ರೇಲ್, ಇರಾನ್ ವಿಲ್ ಅಟ್ಯಾಕ್ ವೇರೆವರ್ ನಮ್ಮ ಶಿಪ್ಪು ಅದು ಇದು ಇದೆ ಅದನ್ನು ಮಾಡ್ತಾರೆ ಅಂತ. ಬಟ್ ಇರಾನು ಇಷ್ಟನ್ನೆಲ್ಲ ಯೋಚನೆ ಮಾಡಿದ್ದವ್ರು ಏನು ಮಾಡಿದ್ರು, ಅರಬ್ ಕಂಟ್ರೀಸು ಮಿಡ್ಲ್ ಈಸ್ಟಲ್ಲಿ ಇದೆಯಲ್ಲ, UAE, ಸೌದಿ ಅರೇಬಿಯಾ, ಬಹ್ರೈನ್, ಕತಾರ್, ಕುವೈತ್, ಈ ದೇಶಗಳಲ್ಲಿ ಎಲ್ಲೆಲ್ಲಿ ಮಿಲಿಟ್ರಿ ಬೇಸ್ ಇತ್ತು, ರಡಾರ್ಸ್ ಇತ್ತು, ಎಲ್ಲೆಲ್ಲಿ ಅಮೇರಿಕನ್ ಇದಿತ್ತು, ಅದನ್ನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಒನ್ಸ್ ಇದನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಅರಬ್ ಕಂಟ್ರೀಸು, ಇವಾಗ ದುಬೈ 3 ತಿಂಗಳ ಹಿಂದೆ ಒಳ್ಳೆ ಇಟ್ಸ್ ಎ ಥ್ರೈವಿಂಗ್, ಏನು ಯಾವ ಸೆಕ್ಯೂರಿಟಿ ಇಶ್ಯೂ ಇಲ್ಲ, ಯಾವ ಸೇಫ್ಟಿ ಇಶ್ಯೂ ಇಲ್ಲ, ಎಕಾನಮಿ ಡೆವಲಪ್ ಆಗ್ತಾ ಇದೆ, ಎಲ್ಲರೂ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಈಗ ಹೋಗಿ ನೋಡಿ, ಅಲ್ಲಿ ಎಲ್ಲ ಜನಗಳೆಲ್ಲ ದೇ ಆರ್ ಫ್ಲೀಯಿಂಗ್. ಅಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಅವರು ಕತಾರ್ನಲ್ಲಿ ಗ್ಯಾಸ್ ಇತ್ತು, ಗ್ಯಾಸ್ ಇದು ಟರ್ಮಿನಲನ್ನು ಇಂಪ್ಯಾಕ್ಟ್ ಮಾಡಿದ್ರು, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ನಿಂತೋಯ್ತು. ಸೌದಿ ಅರೇಬಿಯಾನಲ್ಲಿ ರಡಾರ್ ಇತ್ತು, ರಡಾರ್ ಹೊಡೆದ್ಬಿಟ್ರು, ರಡಾರ್ ನಿಂತೋಯ್ತು. ಇವಾಗ UAEನಲ್ಲಿ ಇಲ್ಲೆಲ್ಲ ಏನಾಗಿದೆ ಅಂದರೆ,
2 ಡಿಸ್ಯಾಲಿನೇಷನ್ ಪ್ಲಾಂಟನ್ನು ಇವರು ಇರಾನ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಡಿಸ್ಟ್ರಾಯ್ ಮಾಡಿಬಿಟ್ರೆ ಅವ್ರಿಗೆ ನೀರು ಕೂಡ ಇರೋದಿಲ್ಲ. ಓಕೆ, ಸೊ ಈಗ ಅರಬ್ ಕಂಟ್ರೀಸ್ಗಳೆಲ್ಲ ಅವ್ರ ಪೊಸಿಷನ್ ಯಾವ ಥರ ಆಗಿದೆ ಅಂದರೆ, ಅವ್ರಿಗೆ ಒಂದು ಅರ್ಥ ಆಯಿತು, ಅವರು ಅಮೇರಿಕಾಗೆ ನಾವು ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ ಕೊಟ್ಟು ಅವರಿಂದ ವೆಪನ್ಸ್ ತೊಗೊಂಡು, ಏರ್ಕ್ರಾಫ್ಟ್ಗಳು ತೊಗೊಂಡು, ಮಿಸೈಲ್ಗಳು ತೊಗೊಂಡು, ಬೇಸ್ ಕೊಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡಿದ್ದು ಫೈನಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿಯಪ್ಪ ಅನ್ನುವಾಗ ಅಮೇರಿಕಾನು ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಓಕೆ, ದಟ್ ಈಸ್ ಒನ್ ಬಿಗ್ ಥಿಂಗ್. ಎರಡನೇದು, ಇವಾಗ ಇರಾನ್ ಸ್ಟ್ರಾಂಗ್ ಆಗಿಬಿಟ್ರೆ ಅವರೆಲ್ಲ ಇರಾನ್ ಹೇಳ್ದಂಗೆ ಕೇಳಬೇಕಾಗುತ್ತೆ ಮುಂದೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು. ಮೋರ್ ಇಂಪಾರ್ಟೆಂಟ್ಲಿ ಎಲ್ರಿಗೂ ಇವಾಗ ಅರ್ಥ ಆಗಲಿಲ್ಲ ಅಂದರೆ, ಇವರು ಫಾರ್ ಎಕ್ಸಾಂಪಲು ಇಸ್ರೇಲಲ್ಲಿ ಐರನ್ ಡೋಮ್ ಅಂತ ಇದೆ.